ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಹೊಸಕೆರಳ್ಳಿ ವಾರ್ಡ್ ಮುಖಂಡರು ಕೆಪಿಸಿಸಿ ಸಾಮಾಜಿಕ ಜಾಲತಾಣ ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷರು ಹಾಗೂ ಮುಕ್ತಾ ಫೌಂಡೇಶನ್ ಸಂಸ್ಥಾಪಕರಾದ ಶ್ರೀ ವಿ ಗಿರೀಶ್ ಕುಮಾರ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಕೆಪಿಸಿಸಿ ಸಂಯೋಜಕರಾದ ಡಾಕ್ಟರ್ ಸಂಜಯ್ ಗೌಡ ರವರು ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರಾದ ನಾರಾಯಣ್ ರವರು, ಪದ್ಮನಾಭನಗರ ಗ್ಯಾರಂಟಿ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ ರವರು ಸೇರಿ ಗಿರೀಶ್ ರವರಿಗೆ ಕೇಕ್ ಅನ್ನು ಕತ್ತರಿಸುವ ಮೂಲಕ ಸನ್ಮಾನಿಸಿ ಹುಟ್ಟುಹಬ್ಬದ ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ದಿನಸಿ ಕಿಟ್ ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷರಾದ ಸತ್ಯನಾರಾಯಣ ರವರು, ನವೀನ್ ಕುಮಾರ್ ರವರು, ನಿಶ್ಚಯ್ ರವರು, ನಟರಾಜ್ ರವರು, ಸವಿತಾ ಜೆ ರವರು, ಭಾರ್ಗವ್ ರವರು, ಸಂಜಯ್, ಪ್ರಸಾದ್, ಕುಮಾರ್ ಸಿಂಗ್, ಅನಿಲ್ ಭೀಮೇಶ್, ಶ್ರೀನಿವಾಸ್, ಕುಮಾರ್, ಭಾರತಿ ನಾರಾಯಣ ಸ್ವಾಮಿ, ವಿಜಯ್ ಹಾಗೂ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಗಿರೀಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಅಂದ ಇರುವುದು ತುಂಬಿ ಬರುವುದು ಚಂದ್ರನಕ್ಕಾಗತಾನೆ ಬೆಳಕು ಬರುವುದು ಕಡಲು ಕುಣಿವುದು ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ ಬೀಸೋ ಗಾಳಿ ತೂಗೋ ಪೈರು ಭೂಮಿ ನಗಲೆಂದೇ ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ ನಗುತ್ತಾ ನಗುತ್ತಾ ಬಾಡು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಆಕಾಶದಾಚೆಯಲ್ಲೋ ದೇವರಿಲ್ಲವೋ ಹುಡುಕಬೇಡವೋ ಅಮಾಯಗಾರ ತಾನು ಹಿರಿಯಲಿಲ್ಲವೋ ದುಡಿಯಲಿಲ್ಲವೋ ಪ್ರೀತಿಯಲ್ಲಿ ಸ್ನೇಹದಲ್ಲಿ ಇರುವನು ಒಂದಾಗಿ ತಂಪಿನಲ್ಲೂ ಕಂಪಿನಲ್ಲೂ ಬರುವನು ಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು
ಎದುರ್ಯಾರೇ ನಿಂತರೂ ಪ್ರೀತಿ ಹಂಚುವ ಯಜಮಾನ. ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು. ಅಜಾತ ಶತ್ರು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಅಂತ ಇಲ್ಲದೆ ನಾವು ಅಂತ ಇರಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಆ ಪದಕ್ಕೆ ಅರ್ಥ ಇರುವಂಥ ವ್ಯಕ್ತಿ ಅಂದರೆ ನಮ್ಮ ಗಿರೀಶು ಮತ್ತು ಚೈತ್ರ. ಏಕೆಂದರೆ ಅವರು ಯಾವುದೇ ವ್ಯಕ್ತಿ ಬರಲಿ, ಒಬ್ಬ ಬಡವ ಇರಲಿ, ಶ್ರೀಮಂತ ಇರಲಿ, ಒಂದು ಯಾವುದೇ ಒಬ್ಬ ಕಷ್ಟದಲ್ಲಿರೋನಿರಲಿ, ಅವ್ರ ಜೊತೆ ನಿಂತ್ಕೋಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಬರೋಲ್ಲ. ಹಲವಾರು ವರ್ಷಗಳಿಂದ ಸಹಾಯ ಮಾಡಿಸ್ತಾನೂ ಬರ್ತಾ ಇದ್ದಾರೆ. ಅಂದರೆ ಕಷ್ಟಕ್ಕೆ ಯಾರು ನಿಜವಾಗ್ಲೂ ಇದ್ದಾರೆ, ಅವ್ರಿಗೆ ಏನಾದ್ರು ಒಂದು ಒಳ್ಳೇದು ಮಾಡಬೇಕು ಅನ್ನೋ ಒಂದು ಒಳ್ಳೆಯ ಮನೋಭಾವ ಇಟ್ಕೊಂಡು ಇವತ್ತೇನು ನಮ್ಮ ಗಿರೀಶ್ ಅವ್ರ ಹುಡ್ದಬ್ಬ ಇದೆ. ನಾನಿವತ್ತು ಮದ್ದೂರಲ್ಲಿದ್ದೆ. ಮದ್ದೂರಿಂದ ಶಾರ್ಪ್ 6 ಗಂಟೆಗೆ ಬಂದ್ವಿ. 6 ಗಂಟೆಗೆ ಬಂದಾಗ ನಾನು ಇಲ್ಲಿದೆಯಲ್ಲ ಈ ಜನದ ಪ್ರೀತಿ ಇದೇ ಇವ್ರ ಸಂಪಾದನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಒಬ್ಬ ನಾಯಕ ಆಗಲಿಕ್ಕೆ ಯಾವ್ಯಾವ ಒಂದು ಸಿದ್ಧಾಂತ ಇರಬೇಕು, ಒಂದು ಮನಸ್ಥಿತಿ ಇರಬೇಕು, ಹಾಗೂ ಒಂದು ಧೈರ್ಯ ಇರಬೇಕು. ಅದಷ್ಟೂ ಗಿರೀಶ್ ಅವರಲ್ಲಿದೆ. ಮುಂದಿನ ದಿನಗಳಲ್ಲಿ ಅವರು ಒಂದು ದೊಡ್ಡ ರಾಜಕೀಯವಾಗಿ ಒಂದು ದೊಡ್ಡ ನಾಯಕನಾಗಿ ಬೆಳೀಲಿ ಅಂತ ನಾನು ತಾಯಿ ಚಾಮುಂಡೇಶ್ವರಿಯಲ್ಲಿ ಕೇಳ್ಕೊತಾ ಅವ್ರಿಗೆ ಒಳ್ಳೆಯದಾಗಲಿ ಆ್ಯಂಡ್ ಆರೋಗ್ಯವಾಗಿರಲಿ. ಎಲ್ಲರಿಗೂ ಇದೇ ರೀತಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಒಂದು ಕುಟುಂಬದ ಸಹೋದರನ ಥರ ಏನಿದ್ರೆ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು. ಯಾವಾಗಲೂ ನಗ್ನಗ್ತಾವ್ರಿ, ಬಿ ಹ್ಯಾಪಿ, ನೋ ಬಿ ಪಿ, ಫುಲ್ ಬಿಂದಾಸ್ ಆಗಿರಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಮೊದಲನೇದಕ್ಕೆ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ನಾಯಕರು, ಬೆಂಗಳೂರು ದಕ್ಷಿಣ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರು, ಆಮೇಲೆ ನಮ್ಮ ಪದ್ಮನಾಭನಗರದಲ್ಲಿ ಏನಾದರೂ ಒಂದು ಸೋಷಿಯಲ್ ಮೀಡಿಯಲ್ಲಿ ಯಾವಾಗಲೂ ನಿರಂತರವಾಗಿ ಮಧ್ಯರಾತ್ರಿ 2 ಗಂಟೆ ಆದರೂ ಸರಿ, 1 ಗಂಟೆ ಆದರೂ ಸರಿ ಒಂದು ಪೋಸ್ಟ್ ಮಾಡೋರು ಯಾರಾದರೂ ಒಬ್ರು ಇದ್ದರೆ ಅದು ನಮ್ಮ ಗಿರೀಶ್ ಅವರೊಬ್ಬರೇ. ಅವ್ರಿಗೆ ಏನು ಎಲ್ಲ ಸೋಷಿಯಲ್ ಮೀಡಿಯಾ ಕಾಂಗ್ರೆಸ್ ಪಕ್ಷದ ಬಗ್ಗೆ, ಕಾಂಗ್ರೆಸ್ ಪಕ್ಷದ ಏನೇ ಒಂದು ಕಾರ್ಯಕ್ರಮ ಇರ್ಬೋದು, ಏನೇ ಇರ್ಬೋದು, ಏನಾದರೂ ಒಂದು ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಅಥವಾ ಏನಾದರೂ ಅದ್ರ ಬಗ್ಗೆ ಏನಾದರೂ ನಮ್ಮ KPCCಯಿಂದ ಹೊರಡಿಸೋದು, ಇಲ್ಲ ರಾಜ್ಯ ಸರ್ಕಾರದಿಂದ ಹೊರಡಿಸೋದು, ಆ ಥರ ಏನಾದರೂ ಒಂದು ಕೆಲಸ ಇದ್ದರೆ ಅದನ್ನು ಮಾಡೋದು ನಮ್ಮ ಗಿರೀಶ್ ಅವರೇ. ಅದಕ್ಕೋಸ್ಕರನೇ ಅವ್ರನ್ನ ಸೋಷಿಯಲ್ ಮೀಡಿಯಾಗೆ ಅಧ್ಯಕ್ಷರು ಮಾಡಿದ್ದಾರೆ. ಗಿರೀಶು ನಮಗೆ ರಾಜಕಾರಣಕ್ಕಿಂತ ನಮಗೆ ಆತ್ಮೀಯ ಸ್ನೇಹಿತರು, ಭಾಳ ವರ್ಷದ ಭಾಳ ಸ್ನೇಹಿತರು. ಅವ್ರಿಗೆ ಹುಟ್ಟುದಬ್ಬದ ಶುಭಾಶಯ ಹೇಳ್ತೀನಿ. ದೇವರು ಅವ್ರಿಗೆ ಆರೋಗ್ಯ, ಆಯುಷು, ಭಾಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಮುಂದೆ ಅವ್ರ ಭವಿಷ್ಯ ರಾಜ್ಯ ಮಟ್ಟದಲ್ಲಿ ಬೆಳೀಲಿ. ಈಗಾಗಲೇ ಅವರು ಡಿಸ್ಟಿಕ್ಕಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣದಲ್ಲಿ, ರಾಜ್ಯದಲ್ಲಿ ಅವ್ರಿಗೊಂದು ಅವಕಾಶ ಏನಾದರೂ ಕೊಡಲಿ. ಏಕೆಂದರೆ ಕೆಲವರು ಕಾರ್ಪೊರೇಟ್ರು BBMP ಚುನಾವಣೆ ಬಂದರೆ ಅವ್ರಿಗೊಂದು ಅವಕಾಶ ಸಿಕ್ಕಲಿ, ಅದು ಬೇರೆ ವಿಚಾರ. ನೋಡಿ, ಇದು ರಾಜಕಾರಣ ಯಾವುದು ಒಂದು 4 ಗೋಡೆ ಮಧ್ಯೆ ಇರೋದಂತಲ್ಲ. ಇಷ್ಟೊಂದು ಸ್ಪೋರ್ಟಿವ್ ಆಗಿರೋರಿಗೆ ರಾಜ್ಯದಲ್ಲಿ ಒಂದು ಅವಕಾಶ ಸಿಕ್ಕಲಿ ಅಂತ ನಾವು ಕೇಳ್ತೀವಿ. ಇವತ್ತೇನು ನಮ್ಮ ಹೊಸಕೆರಳಿ ವಾರ್ಡ್ನ ಎಲ್ಲ ಮುಖಂಡರು ಸೇರಿ ನಮ್ಮ ಯಜಮಾನರಾದಂಥ ಗಿರೀಶ್ ಅವರ ಹುಟ್ಟಿದಬ್ಬವನ್ನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ರು. ಬಂದಿರತಕ್ಕಂತಹ ಎಲ್ಲ ಜನತೆಗಾಗಿರ್ಬೋದು, ಎಲ್ಲ ಲೀಡ್ರು, ನಾರಾಯಣಣ್ಣ ಬಂದಿದ್ರು, ನಮ್ಮ ಸಂಜಯ್ ಗೌಡ್ರು ಇದ್ದಾರೆ, ಪ್ರಮೋದ್ ಶ್ರೀನಿವಾಸ್ ಅವ್ರು ಬಂದೋದ್ರು, ಅದೇ ರೀತಿ ಜಗಣ್ಣ, ನಮ್ಮ ಸವಿತಕ್ಕ, ಆಮೇಲೆ ಸಂಜಯ್, ಭಾರ್ಗವು, ಇವರೆಲ್ಲರೂ ಸೇರಿ ಶ್ರೀನಿವಾಸಣ್ಣ, ಭೀಮಣ್ಣ, ಎಲ್ಲರೂ ಸೇರಿ ಶಂಕರಣ್ಣ, ಎಲ್ಲರೂ ಇನ್ನೂ ತುಂಬ ಜನ ಇದ್ದಾರೆ, ಎಲ್ಲ ಬಾಬಣ್ಣ, ಎಲ್ಲರೂ ವಿಜಯ್, ಅದೇ ರೀತಿ ನಮ್ಮ ಯಜಮಾನ್ರವ್ರ ಅಕ್ಕ ಭಾವ ನಾರಾಯಣ ಸಾಮಣ್ಣ, ಭಾರತಿ ಅಕ್ಕ, ಅವರು ನಮಗೆ ಸಪೋರ್ಟಾಗಿ ನಿಂತು ಎಲ್ಲರೂ ಸೇರಿ ಇವತ್ತು ಒಂದು ಸರಳವಾಗಿ ಹುಟ್ಟುಹಬ್ಬನ ಆಚರಿಸಿದ್ವಿ. ಏನಿಲ್ಲ, ಪ್ರತಿ ವರ್ಷ ನಾನು ಹುಟ್ಟಿದಬ್ಬ ಆಚರಣೆ ಮಾಡ್ಕೊಳ್ತಾ ಇರಲಿಲ್ಲ. ಆದರೆ ಈ ವರ್ಷ ಎಲ್ಲ ನಮ್ಮ ಗೆಳೆಯರು, ಸ್ನೇಹಿತರು, ಹಿರಿಯರು ಎಲ್ಲ ಈ ಬಾರಿ ಹುಟ್ಟಿದಬ್ಬ ಆಚರಣೆ ಮಾಡ್ಕೊಳ್ಳೇಬೇಕು ಅಂತ ನನಗೆ ಅಂದರೆ ನಮ್ಮ ಸಂಜಯ್ ಗೌಡ್ರಿಂದ ಹಿಡಿದು ಎಲ್ಲರೂ, ಈಗ H. ನಾರಾಯಣವ್ರು ಬಂದಿದ್ದರು, ಎಲ್ಲರೂ ಸಹಿತ ಬಂದು ನನಗಿಲ್ಲಿ ಶುಭಾಶಯ ಕೋರಿದ್ದಾರೆ. ಅವರೆಲ್ಲರಿಗೂ ಆಭಾರಿಯಾಗಿರ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಬೆಳಗ್ಗೆಯಿಂದ
ಹೆಚ್ಚು ಜನ ಬರ್ತಾಯಿದ್ರು. ಅಂದರೆ ನಾವು ಇಲ್ಲಿ ಹೊಸಕೆರಳ್ಳಿ ವಾರ್ಡ್ ಅವ್ರು ಇರ್ಬೋದು, ಪದ್ಮನಾಭನಗರ ಇರ್ಬೋದು, ನಮ್ಮ ಸೋಷಿಯಲ್ ಮೀಡಿಯಾ ಇರ್ಬೋದು, ಬೇರೆ ಸಾರ್ವಜನಿಕರು ಹೆಚ್ಚು ಜನ ನನಗೆ ಶುಭಾಶಯ ಕೋರ್ತಾ ಇದ್ದಾರೆ. ಅವರೆಲ್ರಿಗೂ ಆಭಾರಿಯಾಗಿರ್ತೀನಿ. ಇದು ಹುಟ್ಟಿದಬ್ಬ ಅನ್ನೋದಕ್ಕಿಂತ ಇನ್ನೂ ಹೆಚ್ಚು ಜವಾಬ್ದಾರಿ ಅಂತ ಅನ್ಕೊಬೋದು. ಇನ್ನೂ ವಯಸ್ಸಾಗ್ತಾ ಇದೆ, ಇನ್ನೂ ಜವಾಬ್ದಾರಿ ಹೆಚ್ಚುತ್ತಾ ಇದೆ ಅನ್ನೋದನ್ನು ಹೇಳ್ತಾ ಎಲ್ಲರಿಗೂ ಧನ್ಯವಾದ. ಮೊದಲನೇದಾಗಿ ಎಲ್ಲ ನಮ್ಮ BBMP ಇದು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಪ್ರಮೋದ್ ಅವರು ಬಂದಿದ್ದರು. ಎಲ್ಲ ಮುಖಂಡರು, ಎಲ್ಲ ಕಾಂಗ್ರೆಸ್ ಮುಖಂಡರು, ಅದರಲ್ಲಿ ಹೊಸಕೆರಳ್ಳಿ ವಾರ್ಡ್ ಕಾಂಗ್ರೆಸ್ ಮುಖಂಡರು ಬೆಳಗ್ಗೆಯಿಂದ ಬರ್ತಾನೆ ಇದ್ದಾರೆ, ಈಗಲೂ ಬಂದಿದ್ದಾರೆ. ಈ ಒಂದು ಸಣ್ಣದಾಗಿ ಕಾರ್ಯಕ್ರಮ ಕೂಡ ನಮ್ಮ ಸ್ನೇಹಿತರು ಇಲ್ಲಿ ರೇಷನ್ ಕಿಟ್ ಕೊಡಬೇಕು ಎಲ್ಲ ಇದಕ್ಕೆ ಒಂದು ಅಂತೇಳ್ಬಿಟ್ಟು ಅರ್ಥಪೂರ್ಣವಾಗಿ ಆಚರಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದ.